ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕದಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ, ನಾನು 15 kg ಸಣ್ಣಾಗಿದೆ 2025 ಅಲ್ಲಿ 15 kgs. ಮತ್ತೆ ಜಾನ್ವರಿಲಿ 5 kg ದಪ್ಪ ಆಗಿದ್ದೀನಿ. ಹೇಗೆ, ಯಾಕೆ ಅಂತ ಹೇಳ್ತೀನಿ. ಫಸ್ಟ್ ನಾನು ಹೆಂಗಿದೆ ಅಂತ ನೋಡ್ಕೊಂಡು ಬನ್ನಿ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. I know ಹಿಂಗಿದ್ದಿದ್ದು ಹಂಗಾಗಿ ಹೆಂಗೋ ಆಗಿ ಒಂದು ಟೈಮಲ್ಲಿ ನಾನು 73 kg ಇದ್ದೆ. 73 and nobody will tell you. ನೀನ್ ದಪ್ಪ ಆದಾಗೂ ಹೇಳಲ್ಲ, ಸಣ್ಣ ಆದಾಗೂ ಹೇಳಲ್ಲ, ಏನಾದಾಗೂ ಹೇಳಲ್ಲ, ನೀನೇ ಗೊತ್ತಾಗ್ಬೇಕು ಅಂತ ಗೊತ್ತಾ. ಅಂಡ್ ಮೋರ್ ಓವರ್ ನನಗೆ ಹೇಳಿದ್ದು ನಮ್ಮಮ್ಮ ದಪ್ಪ ಆಗಿದ್ಯಾ ಅಂತ, ನಾನು ಮಾತು ಕೇಳಿಲ್ಲ ಆಸ್ ಯೂಶುವಲ್. ಸೊ ಎಸ್, ಸೊ ಆ ಟೈಮಲ್ಲಿ ನಾನು ದಪ್ಪ ಆದಾಗಂತೂ ನಾನು ಫುಲ್ ನನ್ಗೆ ಅವಾಗ ಏನೋ ಒಂಥರ ಹುಚ್ಚು ಅಂತಾರೆ ಗೊತ್ತಾ, ಹಂಗೆ ಆ ಟೈಮಲ್ಲಿ ಒಂಥರ ಹುಚ್ಚು ಬಂದ್ಬಿಟ್ಟಿತ್ತು. ಎಂತದಿಲ್ಲ, ನಾನೇನ್ ದಪ್ಪ ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ, ಜಸ್ಟ್ ಹೊಟ್ಟೆ ಬಂದಿದೆ ಅಷ್ಟೇ. ಆದ್ರೆ ಆ ಹೊಟ್ಟೆ ನಿನಗೆ ಫೋಟೋದಲ್ಲಿ ಕಾಣಿಸ್ತಿದೆ ಹೊರತು ಒನ್ ಟೈಮ್ ಅಲ್ಲಿ ನೀವು ಹಿಂದೆ ನೋಡ್ತಿರೋ ಗೊತ್ತಾ, ಫೋಟೋಸ್ ತೆಗೆದ್ಮೇಲೆ ನಂಗೆ ಅವಾಗ್ಲೇ ಗೊತ್ತಾಗಿದ್ದು ಶಿಟ್ ನಾನು ಇಷ್ಟೊಂದು ದಪ್ಪ ಇದ್ನ ಅಂತ. ಸೊ ಎಸ್, ಸೊ ಎಲ್ಲ ಹುಡುಗಿರ್ಗೂ ಬರ್ಡೇ ಮುಂಚೆ 1 ತಿಂಗಳು ಮುಂಚೆ ಅನ್ಸೋದು ಗೊತ್ತಾ, ಒಳಗಡೆಯಿಂದ ನಾನು ಸಣ್ಣ ಆಗ್ಬೇಕು, ನನ್ನ ಫೇವ್ರೆಟ್ ಡ್ರೆಸ್ ಹಾಕೊಳ್ಬೇಕು ಅಂತ. ಆ ತರ ನನಗೂ ಅನಿಸ್ತು. ನಾನು ಒಂದು ಒಳ್ಳೆ ಡ್ರೆಸ್ ತಗೊಂಡಿದ್ದೆ, ವಿಚ್ ಐ ಡಿಡ್ ವೇರ್. ನಾನು ಹಾಕೊಳ್ಳಿಲ್ಲ ಡ್ರೆಸ್ನ. ಯಾಕೆ ಅಂತಂದ್ರೆ ನಾನು ಸಣ್ಣ ಆಗ್ಲಿಲ್ಲ. ಅಂಡ್ ಅಂದ್ರೆ ನನಗೆ ಬೇಕಾಗಿರೋ ತರ ಸಣ್ಣ ಆಗಿಲ್ಲ. ಬಟ್ ಎಸ್, ಐ ಸ್ಟಾರ್ಟೆಡ್ ಹೋದ್ ವರ್ಷ 2025 ಮಾರ್ಚ್ ಅಲ್ಲಿ ಸಣ್ಣ ಆಗ್ಬೇಕು ಅಂತ. ಐ ಡಿಂಟ್ ಹ್ಯಾವ್ ಎನಿಥಿಂಗ್ ಲೈಕ್ 15 kg ಸಣ್ಣ ಎಲ್ಲ ಆಗ್ಬೇಕು ಅಂತ ಅಲ್ಲ, ಜಸ್ಟ್ ಸಣ್ಣ ಆಗ್ಬೇಕು, ಹೊಟ್ಟೆ ಹೋಗ್ಬೇಕು. ಯಾಕಂದ್ರೆ ನನ್ನ ಪ್ರಕಾರ ನಾನ್ ದಪ್ಪ ಇದ್ದೀನಿ ಅಂದ್ರೆ ನಾನು ಹೊಟ್ಟೆ ಜಾಸ್ತಿ ಆಗಿದೆ ಅಂತ ಅಷ್ಟೇ. ಸೊ ಎಸ್, ಸೊ ಹೊಟ್ಟೆ ಸಣ್ಣ ಮಾಡ್ಕೊಳ್ಬೇಕಿತ್ತು. ಐ ಜಸ್ಟ್ ವಾಂಟೆಡ್ ಟು ವೇರ್ ಮೈ ಡ್ರೆಸ್ ವಿಚ್ ಐ ಹ್ಯಾವ್ ಟು ಲುಕ್ ಗುಡ್. ಆದ್ರೆ ಅದು ಆಗದೆ ಇದ್ದಾಗ ನಾನು ಪ್ಯಾಂಟ್ ಶರ್ಟ್ ಹಾಕೊಂಡು ಹಿಂಗಿದ್ದೆ. ಅಂಡ್ ಎಸ್, ಈ ಡ್ರೆಸ್ ಅಲ್ಲಿ ಆ ಥರ ಎಲ್ಲ ಏನ್ ಕಾಣಿಸಲ್ಲ. ಯಾಕೆ ಅಂತ ಅಂದ್ರೆ ಅದು ಜೀನ್ಸ್ ಪ್ಯಾಂಟು, ಹೈ ವೇಸ್ಟ್, ಸೊ ಅದ್ರಲ್ಲಿ ನನ್ನ ಹೊಟ್ಟೆ ಕಾಣಿಸಲ್ಲ. ಅಂಡ್ ಮೋರ್ ಓವರ್ ಐ ಹ್ಯಾಡ್ ಲಾಸ್ಟ್ ವೇಟ್. 1 ತಿಂಗಳಲ್ಲಿ ಐ ಹ್ಯಾಡ್ ಲಾಸ್ಟ್ ಅಟ್ ಲೀಸ್ಟ್ 1.5 kg, ವಿಚ್ ನನಗೆ ಏನಂತ, ನನ್ನ ಬಾಡಿ ಹೇಗೆ ಅಂತ ಅಂದ್ರೆ, ನಾನು ಸಣ್ಣ ಆದ್ರೆ ಫಸ್ಟ್ ನನ್ನ ಫೇಸ್ ಅಲ್ಲಿ ಕಾಣಿಸುತ್ತೆ. ಓಕೆ, ನನ್ನ ಫೇಸ್ ಫಸ್ಟ್ ಸಣ್ಣ ಆಗುತ್ತೆ, ಅಂಡ್ ದೆನ್ ಲೇಟರ್ ಇಟ್ ಗೋಸ್ ಟು ಮೈ ಲೆಗ್ಸ್, ಅಂಡ್ ದೆನ್ ಲೇಟರ್ ಇಟ್ ಕಮ್ಸ್ ಟು ಮೈ ಬಾಡಿ, ಅಪ್ಪರ್ ಬಾಡಿ. ಸೊ ಹಾಗೆ ನನ್ನ ಬಾಡಿ ವರ್ಕ್ ಆಗೋದು. ಸೊ ನಿಮ್ ಬಾಡಿ ಹೇಗೆ ವರ್ಕ್ ಆಗುತ್ತೆ, ಫಸ್ಟ್ ಯು ಹ್ಯಾವ್ ಟು ಅನಾಲಿಸ್, ಆಯ್ತಾ? ಸೊ ನಿಮ್ ಬಾಡಿ ಹೇಗೆ, ನಿಮ್ ಬಾಡಿಗೆ ಏನ್ ಬೇಕು, ನಿಮ್ ಬಾಡಿಗೆ ಏನ್ ವರ್ಕ್ ಆಗುತ್ತೆ, ಆತರ. ಸೊ ದಟ್ ಈಸ್ ಹೌ ಇಟ್ ವೆಂಟ್. ಅಂಡ್ 1 month ಅಲ್ಲಿ ಐ ಲಾಸ್ಟ್ ಅಂಡ್ ಐ ವಾಸ್ ಹ್ಯಾಪಿ ಅಬೌಟ್ ಇಟ್. ಬಟ್ ಐ ವಾಸ್ ನಾಟ್ ಸೋ ಹ್ಯಾಪಿ ದಟ್ ನಾನು ಬೇಕಾಗಿರೋ ಡ್ರೆಸ್ ನಾನು ಹಾಕೊಳಕ್ ಆಗ್ಲಿಲ್ಲ. ಸೊ ಎಸ್, ಇದಾದ್ಮೇಲೆ ಸ್ವಲ್ಪ ರಿಗ್ರೆಟ್ ಅನ್ನೋದಿರತ್ತೆ ಗೊತ್ತಾ, ಅದೆಲ್ಲ ಆಯ್ತು. ಮಾರ್ಚ್ ಇಂದ ಏಪ್ರಿಲ್ ವರೆಗೂ ಐ ಡಿಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಶುಗರ್. ಪ್ಯಾಕೆಟ್ ಅಲ್ಲಿ ಹಿಂದೆ ನೋಡ್ತಾ ಇದ್ದೆ ಶುಗರ್ ಇದೆ ಅಂತ. ಬಿಸ್ಕೆಟ್ ತಿನ್ಲಿಲ್ಲ, ಕೋಕ್ ಕುಡಿಲಿಲ್ಲ, ಪೆಪ್ಸಿ ಕುಡಿಲಿಲ್ಲ. ನನಗೆ ಎಲ್ಲ ಊಟ ಆದ್ಮೇಲೂ 1 ಬಾಟಲ್ ಕೋಕ್ ಇರ್ಬೇಕು. ಆ 20 rupees ಬರ್ತಿತ್ತಲ್ಲ, ಬರುತ್ತಲ್ಲ, ಅದು ಚಿಕ್ಕದು. ಸೊ ಅದ್ ಬೇಕಿತ್ತು ನನಗೆ. ಏನೇ ಆಗ್ಲಿ, ಏನೇ ತಿಂದು ಕೋಕ್ ಪೆಪ್ಸಿ ಬೇಕಿತ್ತು. ಅದೊಂದು ಅಡಿಕ್ಟ್ ಆಗ್ಬಿಟ್ಟಿದ್ದೆ. ನನ್ನ ಫ್ರೆಂಡ್ಸ್ಗೂ ಅಡಿಕ್ಟ್ ಮಾಡ್ಬಿಟ್ಟಿದ್ದೆ. ಪಾಪ ನಾನ್ ಬಿಟ್ಟೆ, ಅವಳು ಬಿಡ್ಲಿಲ್ಲ. ಅವಳು ಇವಾಗಲೂ ನನಗೆ ಬೈತಾಳೆ. ಸೊ ಎನಿವೇ, ಸೊ ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ದೆ. ಅಂಡ್ ದೆನ್ ಆಫ್ಟರ್ ದಟ್ ಐ ಲೆಫ್ಟ್ ಸ್ವೀಟ್, ಶುಗರ್, ಕಾಫಿಗೆ, ಟೀಗೆ, ಐ ಸ್ಟಾಪ್ಡ್, ಲಿಟ್ರಲಿ ಸ್ಟಾಪ್ಡ್. ನಾನು ಯಾವುದೇ ತರ ವಾಕ್ ಮಾಡಲಿಲ್ಲ, ಯಾವುದೇ ತರ 10K ಸ್ಟೆಪ್ಸ್ ಮಾಡಲಿಲ್ಲ, ಎಕ್ಸರ್ಸೈಸ್ ಮಾಡಲಿಲ್ಲ, ಏನು ಮಾಡಲಿಲ್ಲ. ಐ ಲಾಸ್ಟ್ 15 kg ಫ್ರಮ್ ಮಾರ್ಚ್ ಟು ಡಿಸೆಂಬರ್. ಅಂದ್ರೆ ಐ ವಾಸ್ ಇನ್ ಮಾರ್ಚ್ 73 kg. ಐ ವಾಸ್ ವೆರಿ ಹ್ಯಾಪಿ. ಆ ಗ್ಯಾಪ್ ಅಲ್ಲಿ ಯಾವುದೇ ಫಂಕ್ಷನ್ಸ್ ಹೋಗಿರ್ಲಿಲ್ಲ, ಆಯ್ತಾ. ಅಂಡ್ ಐ ನನ್ನ ಅಣ್ಣನ ಮದ್ವೆ ಇತ್ತು. ಸೊ ಐ ವಾಸ್ ಸೋ ಹ್ಯಾಪಿ. I was looking gorgeous. And yes, I posted a video. It is in Instagram.
You can go check it out. And yes, I was so happy. I was looking so good. ಅಂದ್ರೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಗೊತ್ತಾ, ಅಷ್ಟು ದಿನದಿಂದ ನಾನು ಶುಗರ್ ಬಿಟ್ಟಿದ್ದೆ, ಅಷ್ಟು ದಿನದಿಂದ ಕಷ್ಟಪಟ್ಟು ಯಾವಾಗಲೂ ಬ್ಯಾಗ್ ಒಂದು ಚಾಕ್ಲೇಟ್ ಅಥವಾ ಐಸ್ ಕ್ರೀಮ್ ಇದ್ದೇ ಇರೋದು ಆಯ್ತಾ. ನಾನು ಸಂಜೆ ನಾನು ಆಫೀಸ್ ಬಿಟ್ಟಾದ್ಮೇಲೆ ಐಸ್ ಕ್ರೀಮ್ ನನ್ ಅರ್ಧ ದುಡ್ಡು ನಾನು ದುಡಿತೇ ಇವಾಗ ದುಡ್ಡು ಪೂರ್ತಿ ನನ್ಗೆ ಐಸ್ ಕ್ರೀಮ್ ಚಾಕ್ಲೇಟ್ ಮೇಲೆ ಹೋಗ್ಬಿಡೋದೇನೋ ತಿನ್ನೋದಕ್ಕೆ. ಐ ಯೂಸ್ ಟು ಹ್ಯಾವ್ ಸೋ ಮಚ್ ಆಫ್ ಜಂಕ್, ಬರ್ಗರ್, ಚೀಸ್, ಓ ಮೈ ಗಾಡ್, ಡಬಲ್ ಚೀಸ್ ಹಾಕೊಂಡು ತಿಂತಿದ್ದೆ. ಬಟ್ nobody tells that these are not good. ಇದು ಯಾವುದು ಒಳ್ಳೇದಲ್ಲ ಬಾಡಿಗೆ. I'm seriously genuinely telling you that ಇದು ಯಾವುದು ಒಳ್ಳೇದಲ್ಲ ಬಾಡಿಗೆ. This is how it went, and my friends started telling me, okay, you came back, you lost weight. And the girls, ಇರ್ತಾರೆ ಗೊತ್ತಾ, my favorite girls group, and whenever I went, ಅಲ್ಲಿ ಹೋದಾಗ they'll be like, dude, you have become so slim ಅಂತ. Satisfaction. Oh, I'm so happy ಅನ್ನೋ ತರ ಇತ್ತು. So that is how it went, my cycle, without doing anything. So I was very happy, by the way. So ಅದಾದ್ಮೇಲೆ ಒಂದು 4-5 months ಆದ್ಮೇಲೆ ಇವ್ನು ಕೆಟ್ಟು ಆಯ್ತಾ. ಅಂದ್ರೆ ಫೇಸ್ ಅಲ್ಲೆಲ್ಲ ಡಬಲ್ ಚಿನ್ ಆಗಿರ್ಲಿ, ಅಥವಾ ಯು ಕ್ಯಾನ್ ಸಿ ದಿಸ್ ಕಾಲರ್ ಬೋನ್ಸ್, ಅಥವಾ ಇಲ್ಲಿ ಫ್ಯಾಟ್ ಇರುತ್ತೆ. ಸೊ ಯು ಕ್ಯಾನ್ ಫೀಲ್ ಆಲ್ ದೋಸ್. ಅದು ಹೋಗ್ತಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಆ ತರ ಎಲ್ಲ ಆಯ್ತು. ಅಂಡ್ ದೆನ್ ಲೇಟರ್ ಒನ್ ಡೇ ವಾಟ್ ಹ್ಯಾಪನ್, ಯಾರಾದ್ರೂ ನನಗೆ ಸ್ವೀಟ್ ಅಂತ ಅಥವಾ ಏನಾದ್ರು ಕೊಟ್ಟರು, ಯು ಫೀಲ್ ಲೈಕ್ ಯು ಡೋಂಟ್ ವಾಂಟ್ ಟು ಹ್ಯಾವ್ ಇಟ್. ಸೊ ನನಗೆ ಬೇಡ, ಸ್ವೀಟ್ ಬೇಡ. ಯಾಕಂದ್ರೆ ನನಗೆ ಸೀನ್ ದಟ್, ಐ ಮೀನ್ ಆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಗೊತ್ತಾ, ನಮಗೆ ಬರ್ಬೇಕು ಅಂತ ನಮ್ಮ ಅಮ್ಮ ಯಾವಾಗಲೂ ಹೇಳೋದು, ಎಷ್ಟು ದಪ್ಪಾಗಿದೆ ಅಂತ. ಅನ್ಕೊಡಲ್ಲ, ಚೂಚಂಗ್ ಆಟಾಡ್ಕೊಂಡು ನಿಂತಿದೆ. ಬಟ್ I'm telling you guys, I mean seriously, sugar is very bad, and we actually have to stop consuming it. Tumba jana kashta, but I think, I mean, people have to leave sugar, seriously. And in journey I have to thank my friends. On birthday this I was out of Bangalore, so I couldn't eat any cake, but after I came back they celebrated. The best part is they never brought me cakes. ಯಾರೇ ಸಿಕ್ಕಿದ್ರು, ಯಾರೇ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು, they never brought me cake. And the best part is my friends, 2 of them got me a very good cake that was a surprise for me. So this is how the cake was. It is, I mean, so beautiful, right? I mean, that kind of friendships that ನಿಮ್ ಫ್ರೆಂಡಿಗೆ ಏನ್ ಬೇಕು, ಓಕೆ ಅವಳು ಸ್ವೀಟ್ ತಿನ್ನಲ್ಲ, ಇಟ್ಸ್ ಓಕೆ, ಒನ್ ಡೇ ತಾನೇ ತಿನ್ನುವಂತವ್ರು ಇರ್ತಾರೆ. ಬಟ್ ಹೂ ಗಿವ್ ಎಫರ್ಟ್ಸ್ ಅಂಡ್ ಟೆಲ್ ದಟ್ ಓಕೆ ಬೇಡ, ಯು ಕ್ಯಾನ್ ಹ್ಯಾವ್ ದಿಸ್ ಕೇಕ್. ಐ ವಾಸ್ so happy to see this cake. So good it was. But anyway, so that is how it works. So ಜರ್ನಿಯಲ್ಲಿ ನಾಟ್ ಓನ್ಲಿ ನೀವು ಮನೇಲಿ ಆಗಿರ್ಲಿ ಅಥವಾ ಫ್ರೆಂಡ್ಸ್ ಆಗಿರ್ಲಿ ಎಲ್ಲರೂ ಸಪೋರ್ಟ್ ಮಾಡಿದಾಗ ನೀವು ಮಾಡಬೇಕು ಅಂತ ಅನ್ಸುತ್ತೆ. ಸೊ ದಟ್ ಈಸ್ ಹೌ ಯು ಕ್ರಿಯೇಟ್ ಯುವರ್ ಸರೌಂಡಿಂಗ್ಸ್. ಸೊ ಎಸ್, ಮೈ ಫ್ರೆಂಡ್ಸ್ ವರ್ ಗುಡ್. ನಮ್ಮನೇಲಂತೂ ದೇ ಕಂಪ್ಲೀಟ್ಲಿ ಲೆಫ್ಟ್, ಅಂಡ್ ಇಟ್ಸ್ ನಥಿಂಗ್ ಲೈಕ್ ಐ ಲೆಫ್ಟ್ ಫುಡ್. ನನ್ಗೆ ಈ ಬಿಸಿಬೇಳೆ ಬಾತ್ ಅಥವಾ ಪಲಾವ್, ಐ ಮೀನ್ ಟು ರೈಸ್. ಐ ಆಮ್ ಸೌತ್ ಇಂಡಿಯನ್ ಆಗಿರೋದ್ರಿಂದ ನಮ್ಗೆ ರೈಸ್ ಅಂದ್ರೆ ಅಂತ. ಸೊ ಚಪಾತಿ ತಿಂತಿದ್ದೆ, ರೈಸ್ ತಿಂತಿದ್ದೆ, ಅಂಡ್ ಲೇಟರ್ ಆನ್ ಐ ಸ್ಟಾಪ್ ಈಟಿಂಗ್ ರೈಸ್. ಆದ್ರೆ ವಾರಕ್ಕೆ ಅಟ್ಲೀಸ್ಟ್ ಒನ್ಸ್ ಆರ್ ಟ್ವೈಸ್ ತಿಂತೀವಿ. ಇಟ್ ಶುಡ್ ನಾಟ್ ಬಿ ಲೈಕ್ ನೋ ಐ ಆಮ್ ನಾಟ್ ಗೋಯಿಂಗ್ ಟು ಈಟ್ ರೈಸ್ ಅಂತ. ಯು ಹ್ಯಾವ್ ಟು ಈಟ್ ರೈಸ್. ಸೊ ಈ ತರ ಇರುತ್ತೆ. ಅಂಡ್ ದ ಬೆಸ್ಟ್ ಪಾರ್ಟ್ ಈಸ್ ಐ ಗಾಟ್ ಅ ವೆರಿ ಗುಡ್ people surround me who help me to lose weight. That is for sure. And naanella aache hodu, we were not going for any sweet places or anything where and ನಾನು ಜಂಕ್ ತಿಂತಾ ಇದ್ದೆ. ಇಟ್ಸ್ ನಥಿಂಗ್ ಲೈಕ್ ಓಕೆ ನಾನು ಜಂಕ್ ಎಲ್ಲ ತಿನ್ನೋದು ಬಿಟ್ಬಿಟ್ಟಿನಿ ಅಂತಲ್ಲ. ಐ ಯೂಸ್ ಟು ಈಟ್ ಜಂಕ್. ಅಂದ್ರೆ ಪನ್ನೀರ್, ಅಂಡ್ ಐ ಲವ್ ಚಿಕನ್ ಆಯ್ತಾ. ಐ ಗೋ ಟು ಕೊಳಿಕಿನ್ ಚಿಕನ್, ಅಲ್ಲಿ ನನ್ನ ಫೇವ್ರೆಟ್ ಚಿಕನ್ ಇದೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. I know I cannot live without this ಅಂತಾರಲ್ಲ, ಹಂಗೆ ಅಟ್ಲೀಸ್ಟ್ ಮಂತ್ಲಿ ಥ್ರೈಸ್ ನಾನು ಈಗ ತಿಂತೀನಿ, ಅಂದ್ರೆ ವೀಕ್ಲಿ ಒನ್ಸ್. ಲಾಸ್ಟ್ ಮಂತ್ ಅಲ್ಲಿ ದುಡ್ಡಿರಲ್ಲ, ಸ್ಯಾಲ್ರಿ ಖಾಲಿ ಆಗೋದಿರಲ್ಲ, ಅದಕ್ಕೆ ಲಾಸ್ಟ್ ವೀಕ್ ತಿನ್ನಲ್ಲ, ಮತ್ತೆ ನೆಕ್ಸ್ಟ್ 3 weeks ತಿಂತೀನಿ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಅಂಡ್ ಒಂದು ಪ್ಲೇಟ್ ಬಂದು 400 rupees, 6 ಪೀಸ್ಗೆ.
ಐ ನೋ. ಸೊ ಬಟ್ ಇಟ್ ಇಸ್ ವಾಟ್ ಸ್ಪೈಸಿ ಆಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಸೊ ನಾನು ಈ ತರ ಜಂಕ್ ಎಲ್ಲ ತಿಂತೀನಿ. ಇಟ್ ಇಸ್ ಲಿಟಲ್ ಬಿಟ್ ಆಫ್ ಸ್ವೀಟ್ ಆಲ್ಸೋ, ಇದ್ರ ಜೊತೆ ಇನ್ನೊಂದು ಕಾಂಬೋ ತಗೊಳ್ತೀನಿ. ಸೊ ಐ ಪೋಸ್ಟ್ ಹಿಯರ್, ನೋಡ್ಬೋದು. ಸೊ ಈ ತರ ಜಂಕ್ ಎಲ್ಲ ತಿಂತೀನಿ, ಚೆನ್ನಾಗಿ ತಿಂತೀನಿ. ಬಟ್ ಐ ವಾಸ್ ವರ್ಕಿಂಗ್ ಆನ್ ಮೈ ಸೆಲ್ಫ್. ಯಾಕೆ ಅಂತ ಅಂದ್ರೆ ದ ಬೆಸ್ಟ್ ಪಾರ್ಟ್ ನನ್ನ ಬಾಡಿಗೆ ಏನಂತ ಅಂದ್ರೆ, ನನಗೆ ಒಂದ್ಸಲ ಊಟ ಮಾಡಿದ್ರೆ ಮುಗೀತು. ನಾನು ದಿನಕ್ಕೆ ಒಂದೇ ಸರಿ ಊಟ ಮಾಡ್ತಾ ಇದ್ದಿದ್ದು, ಅದು ಮಧ್ಯಾಹ್ನ. ಸೊ ಏನೇ ತಿಂದ್ರೆ ಮಧ್ಯಾಹ್ನ ತಿನ್ಬೇಕು. ಆಫ್ಟರ್ 7 o'clock ಏನು ತಿನ್ನಲ್ಲ, ಮಧ್ಯಾಹ್ನನೇ ತಿನ್ಬೇಕು. ಆಫ್ಟರ್ 7 ಇಟ್ಸ್ ಜಸ್ಟ್ ಅ ಲಿಕ್ವಿಡ್. ಸೊ ಇನ್ ಕೇಸ್ ನಾನು ತುಂಬಾ ಹೊಟ್ಟೆ ಹಸಿತು ಅಂತ ಅಂದ್ರೆ ಐ ವುಡ್ ಹ್ಯಾವ್ ಸೂಪ್. ಅದು ಮನೇಲಿ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಯಾವ ಸೂಪ್ ಕುಡಿತಿದ್ದೆ. ಸೊ ಅದರಿಂದ ವೇಟ್ ಲಾಸ್ ಆಯ್ತು 15 kg ಅಂತ. ಸೊ ನೀವು ಆ ಥರನೂ ಮಾಡ್ಕೋಬಹುದು. ಅಥವಾ ನಮ್ದೇ ಅಮ್ಮಾಚಿ ಮನೆ ಅಂತ ಇನ್ಸ್ಟಾಗ್ರಾಮ್ ಇದೆ. ಸೊ ನಿಮ್ಗೆ ಏನಾದ್ರು ಬೇಕು ಅಂತ ಅಂದ್ರೆ ನೀವು ಅಲ್ಲೂ ಆರ್ಡರ್ ಮಾಡ್ಬೋದು, ನಾನು ನಿಮಗೆ ಕಳಿಸ್ಕೊಡ್ತೀವಿ. ಸೊ ಕಮಿಂಗ್ ಬ್ಯಾಕ್ ಟು ದಿಸ್, ಸೊ ಈ ತರದ್ದು ನಾನು ತಿಂತಾ ಇದ್ದು. ಅಂಡ್ ಮೋರೋವರ್ ನನಗೆ ಹೊಟ್ಟೆ ಹಸಿತಾ ಇರಲಿಲ್ಲ. ಆಸ್ ಐ ವಾಸ್ ವರ್ಕಿಂಗ್ ಇನ್ ವೆರಿ ಬಿಸಿ ಸ್ಕೆಡ್ಯೂಲ್, ಊಟ ಅನ್ನೋದು ನಾಕಾಗ್ತಿರ್ಲಿಲ್ಲ. ಇಟ್ ವಾಸ್ ವೆರಿ ಗುಡ್ ಆಕ್ಚುಲಿ. ಸೊ ಮಧ್ಯಾಹ್ನ ಒಂದು ಸರಿಗೆ ಊಟ ಮಾಡಿದ್ರೆ ಡನ್. 3 ಚಪಾತಿ, 1 ಚೂರು ರೈಸ್ ತಿಂದ್ರೆ ಮುಗೀತು. ಸೊ ದಿಸ್ ಇಸ್ ಹೌ ಮೈ ಡೇ ವಾಸ್. ಅಥವಾ ರೈಸ್ ಇಲ್ಲ ನಾನು ಚಪಾತಿ ಇಟ್ಕೊಂಡ್ರೆ ಹೆವಿ ಚಿಕನ್ ತಿಂತಿದ್ದೆ, ಹೆವಿ ಪ್ರೋಟೀನ್ ತಿಂತಿದ್ದೆ, ಹೆವಿ ಚಿಕನ್. ಅಂದ್ರೆ ನನಗೆ ಚಿಕನ್ ಅಲ್ಲಿ ಭಯಂಕರ ಇಷ್ಟ ಆಯ್ತಾ. ಸೊ ದಿನಕ್ಕೆ ಒಂದು 10 ಪೀಸ್ ತಿಂತಾ ಇದ್ದೆ ಬರೀ ಚಿಕನ್. ಏನಿಲ್ಲ, ನಂಗೆ ಬರೀ ಚಿಕನ್ ಕೊಟ್ಬಿಟ್ರೆ ಸಾಕು. ನೆಕ್ಸ್ಟ್ ಡೇ ಮಧ್ಯಾಹ್ನವರೆಗೂ ನಂಗೆ ಹೊಟ್ಟೆ ಹಸಿಯಲ್ಲ. ಬೆಳಗ್ಗೆ ಎದ್ದು ಕೆಲವು ಜ್ಯೂಸ್ ಕುಡಿತಿದ್ದೆ, ಅಥವಾ ಹಾಲಿಗೆ ಸ್ವಲ್ಪ ನಮ್ಮ ಅಮ್ಮನೇ ಮಾಡೋರು. ಸೊ ಹ್ಯಾಸ್ ಐ ಟೋಲ್ಡ್, ಪ್ಲೀಸ್ ಕನೆಕ್ಟ್ ಟು ಅಮ್ಮಾಚಿ ಮನೆ. ಸೊ ನಿಮ್ಗೆ ಅಲ್ಲೆಲ್ಲ ಸಿಗತ್ತೆ. ಸೊ ಅದನ್ನೆಲ್ಲ ಹಾಕಿ ಕುಡಿಯೋದು ಅದೆಲ್ಲ ಮಾಡಿದ್ದು. ಸೊ ಅದು ಇಟ್ ವರ್ಕ್ ಟು ಮೀ ಆಯ್ತಾ. ಫಸ್ಟ್ ನನ್ನ ಬಾಡಿಗೆ ಏನ್ ವರ್ಕ್ ಆಗುತ್ತೆ ಅಂತ ನಾನು ಅದನ್ನ ನೋಡಿ ಆಮೇಲೆ ಯೂಸ್ ಮಾಡೋದ್ರಿಂದ ಅದು ತುಂಬಾ 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 ಉಪಯೋಗ ಆಗುತ್ತೆ. ಸೊ ದಟ್ ಇಸ್ ಹೌ ಫಾರ್ ಮೀ ಇಟ್ ವರ್ಕ್. ನಿಮ್ಗೆ ಹೇಗೆ ಅಂತ ನೀವು ಯೋಚನೆ ಮಾಡ್ಬೇಕು. ಅಂಡ್ ದೆನ್ ಲೇಟರ್ ಐ ಡಿಡ್, ನನಗೆ ಈ ಲಿಕ್ವಿಡ್ ಡಯಟ್ ಅಂತೆಲ್ಲ ಮಾಡ್ತಾರೆ ಗೊತ್ತಾ, ನಂಗೆ ಅದು ಸೆಟ್ ಆಗಲ್ಲ. ಆಸ್ ನನಗೆ ಗ್ಯಾಸ್ಟ್ರಿಕ್ ಶುರು ಆಗ್ಬಿಡುತ್ತೆ. ಇಟ್ ಸ್ಟಾರ್ಟ್ಸ್ ಬರ್ನಿಂಗ್ ಹಿಯರ್ ಚೆಸ್ಟ್ ಹತ್ರ. ಸೊ ದಟ್ ಡಸಂಟ್ ವರ್ಕ್ ಫಾರ್ ಮೀ. ವಿ ಕಾಲ್ ಇಟ್ ವಾಸ್ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಲ್ವಾ. ಸೊ ಅದು ಬಟ್ ಇದು ಎಲ್ರಿಗೂ ವರ್ಕ್ ಆಗಲ್ಲ. ಯಾಕೆ ಅಂತ ಅಂದ್ರೆ ಐ ಸೀನ್ ಮೈ ಫ್ರೆಂಡ್, ನಾನ್ ಮಾಡೋದಕ್ಕೆ ಅವರು ಮಾಡೋಕ್ ಶುರು ಮಾಡಿದ್ರು. ಅಂಡ್ ದೆನ್ ಇಟ್ ಎಫೆಕ್ಟೆಡ್ ಹರ್ ಸೋ ಮಚ್. ಸೊ ಈ ತರದೆಲ್ಲ ಮಾಡಕ್ ಹೋಗ್ಬಿಡಿ. It depends on your body. So 1 week ನೋಡಿ ಹೆಂಗ್ ವರ್ಕ್ ಆಗುತ್ತೆ ಅಂತ. And then later you can do. And then I saw one ಈ ಬರೀ ಮೊಟ್ಟೆ ಮತ್ತೆ ಆಪಲ್ ತಿನ್ನೋದು 3 ಟೈಮು. ಸೊ ಇದ್ರ ಮೇಲೆ ನಿಮ್ಗೆ ವರ್ಕ್ ಆಗುತ್ತೆ. ವೇಟ್ ಲಾಸ್ 1 ವಾರದಲ್ಲೇ 4 kg ಸಣ್ಣ ಆಗೋದು ಅಂತ. ಐ ಆಮ್ ಸೀರಿಯಸ್ಲಿ ಟೆಲಿಂಗ್ ಯು, ಡೋಂಟ್ ಡೂ ಆಲ್ ದಿಸ್ ನಾನ್ಸೆನ್ಸ್ ಸ್ಟಫ್. ಈ ತರವೆಲ್ಲ ಮಾಡೋದಕ್ಕೆ ಹೋಗಿ ಸುಮ್ಮನೆ ಇರೋ ಬಾಡಿನ ಹಾಳು ಮಾಡ್ಕೊಳ್ಳೋದ್ ಬದಲು ಆರಾಮಾಗಿ ಊಟ ಮಾಡಿ ಶುಗರ್ ತಿನ್ನೋದನ್ನ ಬಿಡಿ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಅಂಡ್ ಐ ಲಾಸ್ 15 kg ಇನ್ ಜಸ್ಟ್ 7 months. ಎಸ್, ಆದರೆ ಅಕ್ಕ ಮೇಲೆ ಹೋಗ್ಬಿಟ್ಲು. ಕೆಲವೊಂದು ಬೇಕಲ್ಲ, ಈಗ ಜಾನ್ವರಿ ಎಲ್ಲರೂ ಶುರು ಮಾಡ್ತಾರೆ, ನಾನು ಎಕ್ಸರ್ಸೈಸ್ ಮಾಡ್ತೀನಿ, ಸಣ್ಣ ಆಗ್ತೀನಿ, ಅದ್ ಮಾಡ್ತೀನಿ, ಇವ್ ಮಾಡ್ತೀನಿ ಅಂತ. ಆದ್ರೆ ನಾನು ಜಾನ್ವರಿಯಲ್ಲಿ ಇಷ್ಟು 1 ವರ್ಷ ಏನ್ ಮಾಡಿದ್ನೋ ಅದನ್ನೆಲ್ಲ ಹಾಳು ಮಾಡೋದಕ್ಕೆ ಚೆನ್ನಾಗಿ ಐಸ್ ಕ್ರೀಮ್ ತಿಂದೆ, ಚೆನ್ನಾಗಿ ಸ್ವೀಟ್ಸ್ ತಿಂದೆ. ಯು ಡೋಂಟ್ ಬಿಲೀವ್ ಮೀ, ಜಸ್ಟ್ 2 weeks ನಾನು 5 kg ತಪ್ಪಾಗಿದ್ದೀನಿ, 5 kg. ಸೊ ಇನ್ನೊಂದು ಏನಾಗೋಗುತ್ತೆ ಅಂದ್ರೆ, ಇಷ್ಟು ದಿವಸ ಮಾಡಿದಾಗ ನಮ್ಮ ಬಾಡಿಗೆ ಅಥವಾ ಮೈಂಡ್ ಏನನ್ಸುತ್ತೆ, ಶುಗರ್ ಸ್ವೀಟ್ ಅಂತ ಕ್ರೇವಿಂಗ್ಸ್ ಬರಲ್ಲ. ಬಟ್ ಐ ಸ್ಟಾರ್ಟೆಡ್ ಈಟಿಂಗ್ ಇನ್ January month ಅಲ್ಲಿ, ಅಂಡ್ ಐ ಸ್ಟಾರ್ಟೆಡ್ ಕ್ರೇವಿಂಗ್ ಫಾರ್ ಇಟ್. I couldn't stop thinking about ice cream, chocolate. I ate and ತಿನ್ನಿ ಎಷ್ಟು ತಿನ್ನಿದೀನಿ ಅಂದ್ರೆ, again I think I've gained 2-3 kg more. So again 7 kg more. Just whatever I did. 6-7 ತಿಂಗಳಿಂದ ಏನ್ ಮಾಡಿದ್ನೋ
ಒಂದೇ ತಿಂಗಳಲ್ಲೆಲ್ಲ ಹಾಳು ಮಾಡ್ಕೊಂಡೆ. ಸೊ ಅಗೈನ್ 1 kg ದಪ್ಪ ಆಗಿದ್ದೀನಿ. again I have to lose it. So ಅದಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಿರೋದು. ಐ ವಿಲ್ ಬಿ ಪೋಸ್ಟಿಂಗ್. ಈಗ ಯೂಟ್ಯೂಬ್ ಅಲ್ಲಿ ವೆರಿ ಆಕ್ಟಿವ್ ಆಗಿರೋಣ ಅಂತ ಅನ್ಕೊಂಡಿದೀನಿ. ಎವ್ರಿ ಡೇ ನಾನು ವಿಡಿಯೋ ಪೋಸ್ಟ್ ಮಾಡ್ತೀನಿ. ಸೊ ನೀವು ಅದನ್ನ ನೋಡಬಹುದು, ನಾನು ಹೆಂಗೆ ವೇಟ್ ಲಾಸ್ ಮಾಡ್ತೀನಿ ಅಂತ, ಹೇಗೆ ಏನ್ ತಿಂತೀನಿ, ಎಲ್ಲಿ ಹೋಗ್ತೀನಿ, ಅಲ್ಲಿ ಹೋದ್ಮೇಲೆ ಏನ್ ತಿಂತೀನಿ. I am not into this too healthy and I am thinking I will start walking. Of course, ನಾನು 10k steps ಮಾಡಕ್ ಆಗಲ್ಲ, because work and all this ಎಲ್ಲ ಇರುತ್ತೆ ಕೆಲಸದ ಮಧ್ಯದಲ್ಲಿ, you cannot do that. So what I thought is, at least let me walk a little bit, and my target is 3 months. 2 ತಿಂಗಳಲ್ಲಿ 5 kg ದಪ್ಪ ಆಗಿದ್ದೀನಿ. ಅದೇ 3 ತಿಂಗಳಲ್ಲಿ ನಾನು ನನ್ನ ಸಣ್ಣ ಮಾಡ್ಕೊಳಕ್ಕಾಗಲ್ವಾ, ಅದನ್ನ ಮಾಡ್ಕೊಳ್ಬೇಕು ಅಂತಾನೆ ಇದು ನಾನು ವಿಡಿಯೋ ಮಾಡ್ತಾ ಇದೀನಿ. ಅಕ್ಕ ಮಾಡ್ತಾಳೆ ಅಂತ ಅನ್ಕೊಂಡಿದ್ದೀನಿ. ಸೊ I'll start this. So ನಾಳೆಯಿಂದ I'll be posting you every day food, what I eat, what I do, what I drink ಅಂತ. And I never did all this water challenge 3 liter ನೀರು ಕುಡಿಬೇಕು ಅಂತ. ಬಟ್ I'm telling you, ನೀರು ಕುಡಿಯೋದ್ರಿಂದ your face ಅಥವಾ ಹೇಗೆ everything will be revolved. You can see their pimples. And 1, 2, 3, okay, the whole part is pimple, and this part will come under stomach. ಅಂತ ನಿಮ್ಗೆ ಯಾವುದು ಜಂಕ್ ಫುಡ್ ಅಥವಾ ಈ ತರ ಸಡನ್ ಆಗಿ ನಾವು ತಿನ್ನೋದೆಲ್ಲ ಚೇಂಜ್ ಆಗ್ಬಿಟ್ರೆ ಇಟ್ ವಿಲ್ ಬಿ ಸೀನ್ ಆನ್ ಯೋರ್ ಫೇಸ್. ಸೊ ಇದ್ರ ಪ್ರಕಾರ, ಆ ಸೈನ್ಸ್ ಪ್ರಕಾರ, whatever this has happened because of my stomach. So ನಾನು unhealthy food ತಿಂದಿರೋದ್ರಿಂದ ನನಗೆ ಇದು ಪಿಂಪಲ್ಸ್ ಬಂದಿದೆ. ಸೊ ಇದು ಹೋಗ್ತಾ ಇದೆ ಆಕ್ಚುಲಿ, ಬಟ್ yeah, let me see how this works. I'll be drinking properly 2 liters of water and proper walk, exercise, because again it's my birthday next month. So akka shuru madidale exercise ಮಾಡೋದಕ್ಕೆ, and this time we'll see how it goes and what it does. Every day vlog ಮಾಡ್ತೀನಿ. we'll see ಎಲ್ಲರೂ ಮಾಡೋಣ, ನಾನು ಮಾಡ್ತೀನಿ, ನಾನು ಮಾಡ್ತಾ ಇರ್ತಾರೆ, ಏನ್ ಮಾಡ್ತೀನಿ ನೋಡೋಣ. I think so everything will be good. And then other than that, ನನ್ನ ಫ್ರೆಂಡ್ಸ್ ಜಾಸ್ತಿ ಅನ್ನಲ್ಲ, ಅರ್ಧ ಸೌತ್ ಆದ್ರೆ ಅರ್ಧ ನಾರ್ತ್ ಫ್ರೆಂಡ್ಸ್ ಜಾಸ್ತಿ. ಸೊ ಅದಕ್ಕೆ ನಮ್ಮ ನಾರ್ತ್ ಫ್ರೆಂಡ್ಸ್ಗೆ ಸ್ವಲ್ಪ ಕನ್ನಡ ಕಲ್ಸೋಣ ಅಂತ ಡೈಲಿ ಒಂದೊಂದು ರೀಲ್ಸ್ ಹಾಕ್ತಿರ್ತೀನಿ. ಸೊ ಅದನ್ನ ನೋಡಿ, ನಿಮ್ಗೆ ಯಾರಿಗಾದ್ರೂ ನಾರ್ತ್ ಫ್ರೆಂಡ್ಸ್ ಇದ್ರೆ ಕಳಿಸಿ, ಸ್ವಲ್ಪ ಬೇಸಿಕ್ ಕನ್ನಡ ಕಲೀಲಿ. ನಾವು ಹೇಳ್ಕೊಟ್ಟು ಸಾಕಾಗಿದೆ, ಅಟ್ಲೀಸ್ಟ್ ನೋಡಿ ಕಲೀಲಿ ಅಂತ ವಿಡಿಯೋ ಮಾಡಿ ಹಾಕ್ತೀನಿ, ನೋಡಿ ಆಯ್ತಾ. ಅಂಡ್ ಪ್ಲೀಸ್ ಬಿ ಇನ್ ಮೈ ಜರ್ನಿ. Love you guys. Thank you so much for watching. So next reel ಅಲ್ಲಿ ಬರ್ತೀನಿ, ಕನ್ನಡ ಕಲಿಸ್ತೀನಿ, ಹಾಗೆ ಹೆಂಗೆ ಏನ್ ಮಾಡ್ತೀನಿ ನಾನು. ಮತ್ತೆ ಈಗ 5 kg ಸಣ್ಣ ಆಗ್ಬೇಕಂತ ಅನ್ಕೊಂಡಿದ್ದೀನಿ 3 ತಿಂಗಳಲ್ಲಿ. ಅಫ್ಕೋರ್ಸ್ 1 kg is fine every month, but I'm thinking extra for 1.5 kg ಸಣ್ಣ ಆಗೋಣ 1 ತಿಂಗಳಲ್ಲಿ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಮಂಡೆಯಿಂದ ಶುರು ಮಾಡ್ತೀನಿ, ಟ್ಯೂಸ್ಡೇಯಿಂದ ಶುರು ಮಾಡ್ತೀನಿ, ಸಂಡೇಯಿಂದ ಶುರು ಮಾಡ್ತೀನಿ ಅಂತ ಅಲ್ಲ. ಐ ಆಮ್ ಸ್ಟಾರ್ಟಿಂಗ್ ಇಟ್ ಫ್ರಮ್ ಟ್ಯೂಸ್ಡೇ, Monday anta beda anta. We'll start from Tuesday and we'll see how it goes and be part of it. And let me know if there is anything. So yeah, thank you. I love you guys. See you in the next video. Bye bye.